ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಬಾದಾಮ್ ಪೂರಿಯನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಮಾಡಲು 1 ಬಟ್ಲ ಮೈದಾ ಹಿಟ್ಟನ್ನು ತೆಗೆದುಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 1 ಚಮಚ ತುಪ್ಪನ ಕಾಯಿಸ್ಕೊಂಡು ಮೈದಾ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚಲೋತ್ನಾಗ ಮಿಕ್ಸ್ ಆದಾಗ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ನಾದ್ಕೊಳ್ತಾ ಇದ್ದೀನಿ. ನಾದಿದ ಹಿಟ್ಟನ್ನು 1 ತಾಸು ನೆನೆಯಲ್ಲಿ ಇಟ್ಬಿಟ್ಟಿದ್ದೀನಿ. ನೆಂದ ನಂತರ ಮತ್ತಿಷ್ಟು ನಾದ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು 4 ಫೋಲ್ಡ್ ಆಗುವಂಗ ಮಡಿಸ್ಕೊಳ್ತಾ ಇದ್ದೀನಿ. ಲವಂಗ್ ಫ್ಲೇವರ್ ಬರೋಕ್ಕೆ ಒಂದೊಂದು ಲವಂಗನ್ನ ಚುಚ್ತಾ ಇದ್ದೀನಿ. ಎಣ್ಣೆಯನ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಅದರೊಳಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಬೇಕು. ಅರ್ಧ ಬಟ್ಲ ಸಕ್ಕರೆಯನ್ನು ತಗೊಂಡು ಅರ್ಧ ಬಟ್ಲ ನೀರನ್ನು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಇದು 1 ಎಳೆ ಪಾಕ ಬರುವಂಗ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಪೂರಿಗಳನ್ನ ಈ ಪಾಕಕ್ಕೆ ಹಾಕಿ ಅದ್ದಿ ಹೊರಗೆ ತೆಗೆದುಕೊಳ್ತಾ ಇದ್ದೀನಿ. ಇದು ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಟೇಸ್ಟಿ ಆಗಿ ಬರುತ್ತೆ.